ಸ್ನೇಹಿತರೆ, ಈ ಒಂದು ಪ್ರಧಾನ ಮಂತ್ರಿಗಳ ಉದ್ಯೋಗ ಸೃಜನಾ ಯೋಜನೆ ಅಂದ್ರೆ PMEGP ಯೋಜನೆ ಅಂದ್ರೆ ನಿಮ್ಗೆ ಹಲವಾರು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ. ಈ ಒಂದು PMEGP ಯೋಜನೆಯಲ್ಲಿ ಹಲವಾರು ಜನರು ಇದರಿಂದ ಈ ಒಂದು ಸಾಲಗಳನ್ನ ತಗೊಂಡು ಹೊಸದಾಗಿ ಬಿಸ್ನೆಸ್ ಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಈ ಒಂದು PMEGP ಅಂದ್ರೆ ಈ ಒಂದು ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅನ್ಬಿಟ್ಟು ಇದರಲ್ಲಿ ನಿಮ್ಗೆ 5 ಲಕ್ಷದವರೆಗೆ ಸಾಲನ ಕೊಡ್ತಿರುವಂತದ್ದು. ಈ 5 ಲಕ್ಷ ಸಾಲ ಕೊಟ್ಟಂತ ಸಂದರ್ಭಗಳಲ್ಲಿ ನಿಮ್ಗೆ 35% ವರೆಗೂ ಕೂಡ ನಿಮ್ಗೆ ಸಬ್ಸಿಡಿನೂ ಕೂಡ ಕೊಡ್ತಾರೆ ಸರ್ಕಾರದಿಂದ. ಆ ಒಂದು ಸಾಲನ ತಗೊಂಡು ನೀವು ಹೊಸದಾಗಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕಾಗುತ್ತೆ. ಅಂದ್ರೆ ಹೊಸದಾದ ಒಂದು ಬಿಸ್ನೆಸ್ ಗಳನ್ನ ನೀವು ಶುರು ಮಾಡಬೇಕಾಗುತ್ತೆ. ಅದು ಯಾವುದೇ ಒಂದು ಸಣ್ಣ ಬಿಸ್ನೆಸ್ ಆಗಿರ್ಬೋದು ಅಥವಾ ದೊಡ್ಡ ಬಿಸ್ನೆಸ್ ಆಗಿರ್ಬೋದು, ಅದನ್ನ ನೀವು ಶುರು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವು 5 ಲಕ್ಷದವರೆಗೆ ನೀವು ಸಾಲನ ತಗೋಬಹುದು. ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿಯಾಗಿ ಫೇಸ್ಬುಕ್ ಅಲ್ಲಿ ಯಾರೆಲ್ಲ ನೋಡ್ತಾ ಇದ್ರೆ ದಯವಿಟ್ಟು ಕೂಡ ಫಾಲೋ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು PMEGP ಯೋಜನೆಯಲ್ಲಿ ಹೇಗೆ 5 ಲಕ್ಷ ರೂಪಾಯಿ ಸಾಲನ ಕೊಡ್ತಾರೆ, ಇದಕ್ಕೆ ಏನೆಲ್ಲ ಅರ್ಹತೆಗಳು ಬೇಕಾಗುತ್ತೆ ಮತ್ತೆ ಏನೆಲ್ಲ ಒಂದು ದಾಖಲಾತಿಗಳು ಬೇಕಾಗುತ್ತೆ, ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಇವಾಗ ಮೊದಲನೇದಾಗಿ ಈ ಒಂದು PMEGP ಯೋಜನೆಗೆ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು ಅಂದ್ರೆ ಎಲಿಜಿಬಿಲಿಟಿ ಏನೇನೆಲ್ಲ ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಅರ್ಜಿದಾರನು ಭಾರತೀಯ ನಾಗರಿಕನಾಗಿರ್ಬೇಕಾಗುತ್ತೆ. ಕನಿಷ್ಠ 18 ವರ್ಷ ವಯಸ್ಸು ಇರ್ಬೇಕಾಗುತ್ತೆ. ಅಂದ್ರೆ ಕನಿಷ್ಠವಾಗಿ ನಿಮ್ಗೆ 18 ವರ್ಷ ಆಗಿರ್ಬೇಕಾಗುತ್ತೆ. ಅಂತವ್ರು ಇದಕ್ಕೆ ಅರ್ಜಿನ ಹಾಕ್ಬಹುದು. ನಂತರ 10ನೇ ತರಗತಿ ಉತ್ತೀರ್ಣರಾಗಿರ್ಬೇಕಾಗುತ್ತೆ. ಅಂದ್ರೆ ನಿಮ್ಗೆ 5 ಲಕ್ಷ ಏನ್ ಸಾಲ ತಗೊಳ್ತೀರಲ್ವಾ, ಅದಕ್ಕೆ 10ನೇ ತರಗತಿನೇ ಕೇಳೋದಿಲ್ಲ. ಆದ್ರೆ ನಿಮ್ಗೆ ಏನಾದ್ರು ಕೂಡ 10 ಲಕ್ಷದ ಮೇಲ್ಪಟ್ಟ ಏನಾದ್ರು ಕೂಡ ನಿಮ್ಗೆ ಸಾಲ ತಗೋಬೇಕಂತ ಅನ್ಕೊಂಡಿದ್ರೆ ನಿಮ್ಗೆ 10ನೇ ತರಗತಿನ ನೀವು ಪಾಸ್ ಆಗಿರ್ಲೇಬೇಕಾಗುತ್ತೆ. ಅದೇ ರೀತಿಯಾಗಿ ಎಲ್ಲ ಜಾತಿ ವರ್ಗ ಧರ್ಮದವರು ಕೂಡ ಅರ್ಜಿ ಸಲ್ಲಿಸಬಹುದು. ಅಂದ್ರೆ ಇದಕ್ಕೆ ಯಾವುದೇ ರೀತಿಯಾದ ಇಂಥದೇ ಕ್ಯಾಟಗರಿಯವರು ಇದಕ್ಕೆ ಅರ್ಜಿನ ಸಲ್ಲಿಸಬಹುದು ಅಂತ ಏನಿಲ್ಲ. ಎಲ್ಲಾ ಜಾತಿ ಧರ್ಮದವರು ಕೂಡ ಅರ್ಜಿನ ಸಲ್ಲಿಸಬಹುದು. ಅದೇ ರೀತಿಯಾಗಿ ಹಿಂದೆ ಏನಾದ್ರು ಕೂಡ ನೀವು ಈ ಒಂದು PMEGP ಯೋಜನೆಯಲ್ಲಿ ಯಾರಾದ್ರೂ ಕೂಡ ಈ ಒಂದು ಸಾಲಗಳನ್ನ ತಗೊಂಡಿದ್ರೆ ಅಂತವ್ರಿಗೆ ಇದು ಅವಕಾಶ ಇರೋದಿಲ್ಲ. ಅಂತವ್ರು ಅರ್ಜಿ ಹಾಕೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿಯಾಗಿ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಇರುವಂತವ್ರು ಎಲ್ಲರೂ ಕೂಡ ಅರ್ಜಿನ ಹಾಕ್ಬಹುದು. ಗ್ರಾಮೀಣ ಪ್ರದೇಶ ಆಗಿರ್ಬೋದು ಅಥವಾ ನಗರ ಪ್ರದೇಶ ಆಗಿರ್ಬೋದು, ಇಂಥವ್ರೇ ಆಗ್ಬೇಕಂತ ಏನಿಲ್ಲ, ಎಲ್ಲರೂ ಕೂಡ ಅರ್ಜಿನ ಸಲ್ಲಿಸಬಹುದು. ನಂತರ ಇದರಲ್ಲಿ ಯಾವ್ದೆಲ್ಲ ಬಿಸ್ನೆಸ್ ಗಳನ್ನ ನೀವು ಶುರು ಮಾಡಬಹುದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಸಿದ್ಧ ಉಡುಪು ತಯಾರಿಕೆ ಆಗಿರ್ಬೋದು, ಬ್ಯೂಟಿ ಪಾರ್ಲರ್ ಗಳಾಗಿರ್ಬೋದು, ಈ ಒಂದು ಪೇಪರ್ ಪ್ಲೇಟ್ ಗಳನ್ನ ತಯಾರಿಕೆ ಮಾಡೋದಂತದ್ದಾಗಿರ್ಬೋದು, ಅಥವಾ ಈ ಒಂದು ಎಲೆಕ್ಟ್ರಿಕ್ ಸರ್ವಿಸ್ ಕೇಂದ್ರಗಳಾಗಿರ್ಬೋದು, ಅದನ್ನು ಕೂಡ ಮಾಡಬಹುದು. ಅದೇ ರೀತಿಯಾಗಿ ಸೈಬರ್ ಸೆಂಟರ್ಗಳು ಕೂಡ ಮಾಡಬಹುದು. ಪ್ರಿಂಟು, ಜೆರಾಕ್ಸ್ ಶಾಪ್, ಈ ರೀತಿಯಾದ ಎಲ್ಲದೂ ಕೂಡ ನೀವು ಮಾಡಬಹುದು. ಅದೇ ರೀತಿಯಾಗಿ 2 ವೀಲರ್ ಗ್ಯಾರೇಜ್ ಗಳನ್ನು ಕೂಡ ನೀವು ಓಪನ್ ಮಾಡಬಹುದು. 2 ವೀಲರ್ ಗ್ಯಾರೇಜ್ ಕೂಡ ನೀವು ಮಾಡೋದಕ್ಕೆ ಅವಕಾಶ ಇರುವಂತದ್ದು. ಅದೇ ರೀತಿಯಾಗಿ ಸೌಂಡ್ ಮತ್ತು ಲೈಟಿಂಗ್ ಸರ್ವಿಸ್ಗಳು ಅಂದ್ರೆ ಸೌಂಡ್, ಅದೇ ರೀತಿಯಾಗಿ ಒಂದು ಲೈಟಿಂಗ್ ಸರ್ವಿಸ್ ಗಳೆಲ್ಲ ಏನ್ ಮಾಡ್ತೀರಾ ಅದನ್ನು ಕೂಡ ಮಾಡಬಹುದು. ನಂತರ ಈ ಒಂದು ಸಾಮಿಯಾನ ಇವೆಂಟ್ ಮ್ಯಾನೇಜ್ಮೆಂಟ್ ಗಳು ಈ ರೀತಿಯಾಗಿ ಕೂಡ ನೀವು ಬಿಸ್ನೆಸ್ ಗಳನ್ನ ಶುರು ಮಾಡಬಹುದು. ಅದೇ ರೀತಿಯಾಗಿ ಒಂದು ಮರದ ಕೆಲಸ ಅಂದ್ರೆ ಈ ಒಂದು ಕಾರ್ಪೆಂಟ್ರಿ ಏನ್ ಕೆಲಸ ಮಾಡ್ತಾರಲ್ವಾ, ಅದನ್ನು ಕೂಡ ನೀವು ಶುರು ಮಾಡಬಹುದು. ಅದಕ್ಕೂ ಕೂಡ ಲೋನು ಸಿಗುವಂತದ್ದು. ಈ ಒಂದು ಬೇಕರಿ ಮಾಡೋದಾಗಿರ್ಬೋದು, ಈ ಒಂದು ಬೇಕರಿ ಪ್ರಾಡಕ್ಟ್ ಗಳನ್ನ ನೀವು ಏನಾದ್ರು ಕೂಡ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡೋದಾಗಿರ್ಬೋದು, ಈ ರೀತಿಯಾದ ಒಂದು ಉದ್ಯೋಗ ಕೂಡ ನೀವು ಮಾಡಬಹುದು. ಈ ರೀತಿಯಾಗಿ ಒಂದು ಅಡಿಕೆ ಹಾಳೆ ಒಂದು ತಟ್ಟೆ ಏನ್ ಮಾಡ್ತಾರಲ್ವಾ, ಅದನ್ನು ಕೂಡ ನೀವು ಮಾಡಬಹುದು. ಈ ಒಂದು ಮೊಬೈಲ್ ಅಂಗಡಿ ಮಾಡ್ಬೇಕನ್ನೋ ಒಂದು ಇಂಟ್ರೆಸ್ಟ್ ಯಾರಿಗಾರ ಇದ್ರೆ ಮೊಬೈಲ್ ಅಂಗಡಿ ಕೂಡ ಮಾಡೋದಿಕ್ಕೆ ಅವಕಾಶ ಇರುವಂತದ್ದು. ಅದೇ ರೀತಿಯಾಗಿ ಹಲವಾರು ಜನರು ಕೇಳ್ತಾ ಇದ್ರಿ ನಾವು ಹೋಟೆಲ್ಗಳನ್ನ ಮಾಡ್ಬೋದು ಅಂತ. ಹೋಟೆಲ್ಗಳು ಕೂಡ ಮಾಡಬಹುದು, ಕ್ಯಾಂಟೀನ್ಗಳು ಕೂಡ ಮಾಡಬಹುದು. ನಂತರ ಈ ಒಂದು ಅಕ್ಕಿ ಹಿಟ್ಟು ಗಿರಣಿ ಅಂದ್ರೆ ನಿಮ್ಗೆ ಈ ಒಂದು ಅಕ್ಕಿ ಹಿಟ್ಟು ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅಕ್ಕಿ ಹಿಟ್ಟಿನ ಒಂದು ಗಿರಣಿ ಅದೊಂದು ದೊಡ್ಡ ಒಂದು ಬಿಸ್ನೆಸ್ ಆಗಿರುತ್ತೆ. ಅದನ್ನು ಕೂಡ ನೀವು ಮಾಡ್ಕೋಬಹುದು. ನಂತರ ಎಣ್ಣೆ ಮಿಲ್ ಅಂದ್ರೆ ಈ ಒಂದು ಎಣ್ಣೆ ಏನು ನಿಮ್ಗೆ ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು, ಈ ಒಂದು ಕೊಕೊನಟ್ ಆಯಿಲ್ ಏನಿದೆಯಲ್ವಾ, ಇದನ್ನ ಎಲ್ಲರೂ ಕೂಡ ತುಂಬಾನೇ ಬಳಸ್ತಾ ಇದ್ದಾರೆ. ಆ ರೀತಿಯಾದ ಒಂದು ಬಿಸ್ನೆಸ್ ಕೂಡ ನೀವು ಮಾಡ್ಕೋಬಹುದು. ಅಂದ್ರೆ ಗಾಣದ ಎಣ್ಣೆ ತಯಾರಿಕೆ ಮಾಡೋದು ಕೂಡ ಮಾಡಬಹುದು, ಅದು ಒಳ್ಳೆಯ ಬಿಸ್ನೆಸ್. ನಂತರ ಪೌಲ್ಟ್ರಿ ಫಾರ್ಮ್ ಕೂಡ ಮಾಡಬಹುದು. ಅಂದ್ರೆ ಒಂದು ಕೋಳಿ ಸಾಕಾಣಿಕೆ ಮಾಡುವಂತದ್ದು ಫಾರ್ಮ್ ಕೂಡ ನೀವು ಮಾಡ್ಕೋಬಹುದು. ಅದಕ್ಕೂ ಕೂಡ ಈ ಒಂದು ಲೋನು ಸಿಗುವಂತದ್ದು. ನಂತರ ನೀವೇನಾದ್ರೂ ಕೂಡ ಕ್ಯಾಂಡಲ್ ಮೇಕಿಂಗ್ ಮಾಡ್ತೀನಿ ಅಂದ್ರೆ ಅದಕ್ಕೂ ಕೂಡ ಅವಕಾಶ ಇರುವಂತದ್ದು. ಕ್ಯಾಂಡಲ್ ಕೂಡ ನೀವು ತಯಾರಿಕೆ ಮಾಡಬಹುದು. ನಂತರ ಈ ಒಂದು ಸಾಫ್ಟ್ ಡ್ರಿಂಕ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ನೀವು ಮಾಡಬಹುದು. ಆ ರೀತಿಯಾದ ಒಂದು ಬಿಸ್ನೆಸ್ ಗಳನ್ನ ಕೂಡ ಮಾಡಿದ್ರೆ ನಿಮ್ಗೆ ಒಳ್ಳೆಯ ಒಂದು ಅವಕಾಶ ಇರುವಂತದ್ದು. ಅದೇ ರೀತಿಯಾಗಿ ಇಷ್ಟು ಮಾತ್ರ ಅಲ್ಲ, ಇನ್ನು ಹಲವಾರು ಬಿಸ್ನೆಸ್ ಗಳನ್ನ ಮಾಡೋದಕ್ಕೆ ನಿಮ್ಗೆ ಅವಕಾಶ ಕೊಟ್ಟಿರುವಂತದ್ದು ಈ ಒಂದು PMEGP ಯೋಜನೆಯಲ್ಲಿ. ನಂತರ ಈ ಒಂದು ಸಬ್ಸಿಡಿ ಪ್ರಮಾಣ ಎಷ್ಟಿರುತ್ತೆ ಅಂದ್ರೆ ಈ ಒಂದು ಯಾವ ಏರಿಯಾದಲ್ಲಿ ಎಷ್ಟು ಸಬ್ಸಿಡಿ ಕೊಡ್ತಾರೆ ಅಂತಾನು ಕೂಡ ಹೇಳಿದ್ದಾರೆ. ಇದರಲ್ಲಿ ಈ ಒಂದು ಸಾಮಾನ್ಯ ವರ್ಗದವರಿಗೆ, ಗ್ರಾಮೀಣ ಪ್ರದೇಶದವರಿಗೆ 25% ವರೆಗೂ ಕೂಡ ಸಬ್ಸಿಡಿ ಸಿಗುವಂತದ್ದು. ನಂತರ ನಗರ ಪ್ರದೇಶದವರಿಗೆ 15% ವರೆಗೆ ಈ ಒಂದು ಸಬ್ಸಿಡಿ ಸಿಗುವಂತದ್ದು. ಅಂದ್ರೆ ಸಾಮಾನ್ಯ ವರ್ಗದವರಿಗೆ, ಜನರಲ್ ಕ್ಯಾಟಗರಿಗೆ ಯಾರೆಲ್ಲ ಬರ್ತಾರೆ ಅಂತವ್ರಿಗೆ ಇಷ್ಟು ಸಿಗುವಂತದ್ದು ಸಬ್ಸಿಡಿ. ನಂತರ SC ST OBC ಗೆ, ಅದೇ ರೀತಿಯಾಗಿ ಮಹಿಳೆಯರಿಗೆ
35% ವರೆಗೂ ಕೂಡ ಈ ಒಂದು ಸಬ್ಸಿಡಿ ಸಿಗುವಂತದ್ದು ಗ್ರಾಮ ಪ್ರದೇಶದಲ್ಲಿ. ಇನ್ನು ನಂತರ ನಗರ ಪ್ರದೇಶದವರಿಗೆ 25% ವರೆಗೆ ಈ ಒಂದು ಸಬ್ಸಿಡಿ ಸಿಗುವಂತದ್ದು. ನಂತರ ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ಮುಖ್ಯವಾಗಿ ಯಾವ್ದೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ, ನಂತರ ಪಾನ್ ಕಾರ್ಡ್ ಬೇಕಾಗುತ್ತೆ, ನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅಗತ್ಯವಿದ್ರೆ ಅಂದ್ರೆ ಈ ಒಂದು ಏನು SC ST OBC ಕ್ಯಾಟಗರಿಗೆ ಯಾರೆಲ್ಲ ಬರ್ತಾರೆ ಅಂತವ್ರಿಗೆ ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ರೆ ಮಾತ್ರ ಅದು ಮೆನ್ಷನ್ ಆಗುತ್ತೆ, ಮತ್ತೆ ಅಷ್ಟೇ ಸಬ್ಸಿಡಿ ನಿಮಗೂ ಕೂಡ ಸಿಗುವಂತದ್ದು. ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ನಂತರ ಪಾಸ್ಪೋರ್ಟ್ ಸೈಜ್ ನ ಫೋಟೋಗಳು ಬೇಕಾಗುತ್ತೆ, ಮತ್ತೆ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುತ್ತೆ. ಅದೇ ರೀತಿಯಾಗಿ ಪ್ರಾಜೆಕ್ಟ್ ರಿಪೋರ್ಟ್, ಯೋಜನಾ ವರದಿ ಅಂದ್ರೆ ನೀವು ಎಲ್ಲಿ ಆ ಒಂದು ಯೋಜನೆಯನ್ನು ಮಾಡುತ್ತಾ ಇದ್ದೀರಾ, ಎಲ್ಲಿ ಆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅದರ ಒಂದು ವರದಿ ಕೂಡ ಬೇಕಾಗುತ್ತೆ, ಯೋಜನಾ ವರದಿ ಕೂಡ ಬೇಕಾಗುವಂತದ್ದು. ನಂತರ ಶಿಕ್ಷಣ ಪ್ರಮಾಣ ಪತ್ರ ಅಗತ್ಯವಿದ್ರೆ, ಅಂದ್ರೆ ನಿಮ್ಗೆ ಏನಾದ್ರು ಕೂಡ 10 ಲಕ್ಷದ ಮೇಲೆ ಒಂದು ಸಾಲನ ತಗೋಬೇಕಂತ ಅನ್ಕೊಂಡಿದ್ರೆ ಅದಕ್ಕೆ ಶಿಕ್ಷಣ ಪ್ರಮಾಣ ಪತ್ರ ಬೇಕಾಗುತ್ತೆ. 10ನೇ ತರಗತಿ ಪಾಸ್ ಆಗಿರುವಂತ ಒಂದು ಪ್ರಮಾಣ ಪತ್ರ ಕೂಡ ಬೇಕಾಗುವಂತದ್ದು. ಹಾಗಿದ್ರೆ ಇದನ್ನು ಎಲ್ಲಿ ಅರ್ಜಿ ಹಾಕ್ಬೇಕಾಗುತ್ತೆ ಅಂತ ನೋಡೋದಾದ್ರೆ, ನಿಮ್ಗೆ ಈ ಒಂದು ಜಿಲ್ಲಾ ಕೈಗಾರಿಕಾ ಕೇಂದ್ರ, ಈ ಒಂದು DAC ನಲ್ಲಿ ಅರ್ಜಿ ಸಲ್ಲಿಕೆ ಅಂದ್ರೆ ನಿಮ್ಮ ಒಂದು ಏನು ಜಿಲ್ಲಾ ಕೈಗಾರಿಕಾ ಕೇಂದ್ರ ಎಲ್ಲಿರುತ್ತೆ ಅಲ್ಲಿ ನೀವು ಅರ್ಜಿನ ಹಾಕ್ಬೇಕಾಗುತ್ತೆ. ಜೊತೆಗೆ ನೀವೇನಾದ್ರೂ ಕೂಡ ಆನ್ಲೈನ್ ಅಲ್ಲಿ ಅರ್ಜಿನ ಹಾಕ್ಬೇಕನ್ನೋದಾದ್ರೆ ಈ ಒಂದು ಗ್ರಾಮವನ್ಗೆ ಹೋಗ್ಬೇಕಾಗುತ್ತೆ. ನೀವು ಅಲ್ಲಿ ಈ ಒಂದು ಬೇಸಿಕ್ ಡೀಟೇಲ್ಸ್ ನೆಲ್ಲ ನೀಡಿ ಅದಾದ ನಂತರದಲ್ಲಿ ನಿಮ್ಮ ಒಂದು ದಾಖಲಾತಿಗಳನ್ನ ಎಲ್ಲಾನು ಕೂಡ ಕೊಟ್ರೆ ಅವರು ಆನ್ಲೈನ್ ಅಲ್ಲಿ ಕೂಡ ಅರ್ಜಿಗಳನ್ನ ಹಾಕುವಂತದ್ದು. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ದಯವಿಟ್ಟು ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.